टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ನಿನ್ನೆ ಆದಂಥ ಡೆವಲಪ್ಮೆಂಟ್, ಉಪರಾಷ್ಟ್ರಪತಿಗಳು ದಿಢೀರ್ನೇ ರಾಜೀನಾಮೆ ಕೊಟ್ಟರು. ಜಗದೀಪ್ ಧನ್ಕರ್ ಯಾಕೆ ರಾಜೀನಾಮೆ ಕೊಟ್ಟರು? ನನಗೆ ಆರೋಗ್ಯ ಸರಿ ಇಲ್ಲ, ಹೀಗಾಗಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ದ್ರೌಪದಿ ಮುರ್ಮು ಅವರಿಗೆ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ರಾಷ್ಟ್ರಪತಿಗಳಿಗೆ, ಪ್ರಧಾನಿಯವರಿಗೆ ಧನ್ಯವಾದ ಹೇಳಿದ್ದಾರೆ ಅವಕಾಶ ಕೊಟ್ಟಿದ್ದಕ್ಕೆ. ರಾಜ್ಯಪಾಲರಾಗಿದ್ದಂಥ ಧನ್ಕರ್ ಅವರನ್ನ ಕರ್ಕೊಂಬಂದು ಉಪರಾಷ್ಟ್ರಪತಿ ಮಾಡಿದ್ದಕ್ಕೆ ಬಹಳಷ್ಟು ಕಾರಣಗಳಿದ್ದು. ಅದಕ್ಕೆ ತಕ್ಕಂಗೆ ಧನ್ಕರ್ ಕೂಡ ಯಾವ ವಿಚಾರದಲ್ಲೂ ಕೂಡ ಬಿಟ್ಟುಕೊಡ್ದಾನೇ ಮೋದಿಯವರ ನಿಲುವಾಗಿರ್ಬೋದು, ಸರ್ಕಾರದ ನಿಲುವಾಗಿರ್ಬೋದು, ಅದನ್ನು ಸಮರ್ಥವಾಗಿ ಅದನ್ನು ನಿಭಾಯಿಸ್ಕೊಂಡು ಬಂದಿದ್ದರು, ಸಮರ್ಥನೆ ಮಾಡ್ಕೊಂಡು ಬಂದಿದ್ದರು. ಇವರ ವಿರುದ್ಧ ಪ್ರತಿಭಟನೆಗಳಾಗಿದ್ದು. ಇನ್ನು ಬಿಡಿ, ಕೆಲವು ಸಂಸದರಂತನೂ ಅಣಕ ಮಾಡಿ ಅವರಿಗೆ ಅವಮಾನ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಇದೆಲ್ಲದನ್ನೂ ಕೂಡ ಸಹಿಸ್ಕೊಂಡಿದ್ದರು ಜಗದೀಪ್ ಧನ್ಕರ್. ಮೊನ್ನೆ ತಾನೇ ಅವರು ಕರ್ನಾಟಕಕ್ಕೆ ಬಂದು ಹೋಗಿದ್ದರು. ನನಗೆ ಅನಾರೋಗ್ಯ ಕಾಡ್ತಾ ಇದೆ, ಹೀಗಾಗಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ತಕ್ಷಣಕ್ಕೆ ಅನ್ವಯ ಆಗೋ ಹಾಗೆ ನೀವು ಇದನ್ನು ಅಂಗೀಕರಿಸಿ ಅಂತ ಧನ್ಕರ್ ರಾಜೀನಾಮೆ ಪತ್ರವನ್ನು ರವಾನಿಸಿದ್ದಾರೆ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ, ಕಳೆದ ತಿಂಗಳು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಕುಸಿದು ಬಿದ್ದಿದ್ದರು, ಆರೋಗ್ಯ ಅಷ್ಟು ಕೋಆಪರೇಟ್ ಆಗ್ತಿರಲಿಲ್ಲ. ಬಹುಶಃ ಇದೇ ಕಾರಣನ, ಬೇರೆ ಕಾರಣ ಇದೆಯಾ, ಇಂಥ ಪ್ರಶ್ನೆಗಳು ಕೂಡ ಇವೆ.